Good morning, students. In today's class, we will discuss about the elements of direction function. ನಿರ್ದೇಶನದ ಅಥವಾ ನಿರ್ದೇಶನ ಕಾರ್ಯದ ಮೂಲ ಅಂಶಗಳನ್ನು ನಾವು ಇವಾಗ ಡಿಸ್ಕಸ್ ಮಾಡೋಣ. It has four elements in all. It has four elements, namely supervision, motivation, leadership and communication. Supervision means ಮೇಲ್ವಿಚಾರಣೆ. ಮೋಟಿವೇಶನ್ ಅಂತ ಹೇಳಿದ್ರೆ ಪ್ರೇರೇಪಣೆ ಅಥವಾ ಪ್ರೇರಣೆ. ದೆನ್ ಲೀಡರ್ಶಿಪ್ ನಾಯಕತ್ವ. ಆ್ಯಂಡ್ ದ ಫೋರ್ತ್ ಒನ್ ಇಸ್ ಕಮ್ಯುನಿಕೇಶನ್, ಸಂದೇಶ ಸಂಚರಣೆ ಅಥವಾ ಸಂವಹನ ಅಂತೇಳಿ ಹೇಳ್ತೀವಿ. ಸೊ ಲೆಟ್ ಅಸ್ ಡಿಸ್ಕಸ್ ದ ಫಸ್ಟ್ ಎಲಿಮೆಂಟ್ ಆಫ್ ಡೈರೆಕ್ಷನ್ ಫಂಕ್ಷನ್, ಓಕೆ, ಬೀಯಿಂಗ್ supervision. Supervision means initiating the immediate actions, directions and guidance to the subordinates in order to get the work done from them efficiently and effectively. ಕಾರ್ಮಿಕರ ಗುಂಪಿನಿಂದ ನಿರ್ದೇಶಿತ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಅವರಿಂದ ತೆಗೆದುಕೊಳ್ಳುವಂತಹ ಕಾರ್ಯ, ಪರಿಣಾಮಕಾರಿಯಾದಂತಹ ಮತ್ತು ಯಶಸ್ವಿಯಾದಂತಹ ಕಾರ್ಯಗಳನ್ನು ತೆಗೆದುಕೊಳ್ಳುವಂತಹ ಚಟುವಟಿಕೆಗಳನ್ನು ನಾವು ಮೇಲ್ವಿಚಾರಣೆ ಅಂತೇಳಿ ಹೇಳ್ತೀವಿ. ಸಪೋಸ್ ಐ ಆಮ್ ದ ಸುಪೀರಿಯರ್ and I have to get the work done from my subordinates. I have to supervise. I should not only guide them but also judge their performance, whether they are doing the best or not. So that is called as supervision. Supervision has importance in today's business atmosphere or in today's business organization. Supervision has its own importance. What are the points of significance? ಅದು ತನ್ನದೇ ಆದಂಥ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅದರ ಮಹತ್ವವನ್ನು ಸಾರುವ ಕೆಲವೊಂದು ಅಂಶಗಳನ್ನು ನಾವು ನೋಡ್ತೀವಿ. There are various reasons for bringing the importance of the supervision in the today's business environment. They are as follows. One by one we will discuss them in detail. The first one is A, issue of orders and instructions. ಸೂಪರ್ವೈಸ್ ಮಾಡುವಂತಹ ವ್ಯಕ್ತಿಗಳು ಅವರು ಯಾವಾಗಲೂ ಆರ್ಡರನ್ನು ಅಂದರೆ ಆದೇಶವನ್ನು ಮತ್ತೆ ಅದಕ್ಕೆ ಪೂರಕವಾದಂತಹ ಮಾಹಿತಿಯನ್ನು, ಇನ್ಸ್ಟ್ರಕ್ಷನ್ಸನ್ನು ಅವರು ಅಲ್ಲಿ ಇಶ್ಯೂ ಮಾಡ್ತಾ ಇರ್ತಾರೆ. ಸಪೋಸ್ ಮೈ ಸೆಲ್ಫ್ ಈಸ್ ಅ ಸುಪೀರಿಯರ್ ಆರ್ ದ ಮ್ಯಾನೇಜರ್ ಆ್ಯಂಡ್ ಐ ಹ್ಯಾವ್ ಟು ಗೈಡ್ ಮೈ ಜೂನಿಯರ್ಸ್ ಆರ್ ಸಬಾರ್ಡಿನೇಟ್ಸ್, ದೆನ್ ಐ ಹ್ಯಾವ್ ಟು ಇಶ್ಯೂ ದ ಇನ್ಸ್ಟ್ರಕ್ಷನ್ಸ್ ಫಾರ್ ದೆಮ್. ಇನ್ಸ್ಟ್ರಕ್ಷನ್ಸ್ ಕೊಡಬೇಕು, ಆರ್ಡರ್ಸನ್ನು ಇಶ್ಯೂ ಮಾಡಿ ಅದನ್ನು ಹೀಗೆ ಅರ್ಥ ಮಾಡ್ಕೊಳ್ಬೇಕು, ನಾನು ಕಳಿಸಿದಂಥ ಆದೇಶವನ್ನು ಈ ಥರ ನೀವು ಅರ್ಥ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಅಥವಾ ಪರಿಣಾಮಕಾರಿಯಾಗಿ ಕರ್ತವ್ಯವನ್ನು ನಿಭಾಯಿಸಬೇಕಂತೇಳಿ ನಾವು ಅವರಿಗೆ ಗೈಡ್ ಮಾಡ್ತೀವಲ್ಲ, ಮಾರ್ಗದರ್ಶನ ಕೊಡ್ತಾ ಇರ್ತೀವಲ್ಲ. ದಟ್ ಈಸ್ ದ ಫಸ್ಟ್ ಪಾಯಿಂಟ್ ಎಕ್ಸ್ಪ್ಲೇನಿಂಗ್ ದ ಸಿಗ್ನಿಫಿಕೆನ್ಸ್ ಆರ್ ಇಂಪಾರ್ಟೆನ್ಸ್ ಆಫ್ ದ ಡೈರೆಕ್ಷನ್ ಫಂಕ್ಷನ್, ಐ ಮೀನ್ ದ supervision ಎಲಿಮೆಂಟ್. ಸೊ ಇಶ್ಯೂಯಿಂಗ್ ಆರ್ಡರ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಯಾಕೆ ನಾವು ಇಶ್ಯೂ ಮಾಡಬೇಕು ಆರ್ಡರ್ಸನ್ನು? ಬಿಕಾಸ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದೇರ್ ಕೆಪಾಸಿಟಿ, ನೇಚರ್ ಆಫ್ ದ ಡ್ಯೂಟಿ ದೇ ಹ್ಯಾವ್ ಟು ಪರ್ಫಾರ್ಮ್. ಅವರು ಯಾವ ಪ್ರಕಾರದ ವರ್ಕನ್ನು, ಅದರ ಸ್ವರೂಪ ಸ್ವಭಾವವನ್ನು ಅವರು ಅರ್ಥಕೊಳ್ಬೇಕು. ಅವರ ಒಂದು ಸಾಮರ್ಥ್ಯವನ್ನು ಕೂಡ ಅವರು ಗೊತ್ತಾಗಬೇಕು ಅವರಿಗೆ. ಹಾಗೆ ನಾನು ಅದನ್ನು ಸೂಪರ್ವೈಸ್ ಮಾಡಬೇಕು. ಸೂಪರ್ವೈಸ್ ಮಾಡೋದಂತ ಹೇಳಿದ್ರೆ ಕೇವಲ ಕಂಟ್ರೋಲ್ ಮಾಡೋದಷ್ಟೇ ಅಲ್ಲ. ಕಂಟ್ರೋಲ್ ಮಾಡುವ ಮುಂಚೆ ಅವರಿಗೆ ಡ್ಯೂಟೀಸನ್ನು ಅಸೈನ್ ಮಾಡಬೇಕು. ಅವ್ರ ಕರ್ತವ್ಯನ ನಾನು ಅವರಿಗೆ ಹಂಚಿಕೆ ಮಾಡಬೇಕು, ಅಲಾಟ್ಮೆಂಟ್ ಆಫ್ ವರ್ಕ್ ಅಂತ ಹೇಳಿ ಹೇಳ್ತೀವಿ. ದೆನ್ ಓನ್ಲಿ ಐ ಕ್ಯಾನ್ ಬೆಟರ್ ಸೂಪರ್ವೈಸ್ ಆ್ಯಂಡ್ ಹ್ಯಾವ್ ಅ ಕಂಟ್ರೋಲ್ ಓವರ್ ದೇರ್ ಆಪರೇಷನ್ಸ್ ಆರ್ ಆಕ್ಟಿವಿಟೀಸ್. ಸೊ ಹಾಗೆ ಇಶ್ಯೂಯಿಂಗ್ ಆರ್ಡರ್ಸ್ ಈಸ್ ನಾಟ್ ಅ ಪನಿಷ್ಮೆಂಟ್. ಆರ್ಡರ್ ಇಶ್ಯೂ ಮಾಡಿದ್ದಕ್ಕೆ ಅದು ಪನಿಷ್ಮೆಂಟ್ ಅಲ್ಲ. ಇಟ್ಸ್ ಅ ಕೈಂಡ್ ಆಫ್ ಅಫಿಷಿಯಲ್ ಆರ್ಡರ್ ವಿಚ್ ಹ್ಯಾಸ್ ಟು ಬಿ ಸರ್ಕ್ಯುಲೇಟೆಡ್ ಅಮಂಗ್ ದ ಗ್ರೂಪ್ ಆಫ್ ದ ವರ್ಕರ್ಸ್ ಹೂ ನೀಡ್ ಟು ಕಂಟ್ರಿಬ್ಯೂಟ್ many things to the success of the organization. So that is the first one, issuing orders and instructions. ಅದಾದಮೇಲೆ ಎರಡನೇ, ಈ ಸೂಪರ್ವಿಷನ್ನ ಮೇಲ್ವಿಚಾರಣೆಯನ್ನು ನಾವು ಯಾಕೆ ಅದು ಅಷ್ಟು ಪ್ರಮುಖವಾಗಿದೆ ಅಥವಾ ಅದು ಅಷ್ಟು ಯಾಕೆ ಮಹತ್ವವನ್ನು ಹೊಂದಿದೆ ಅಂತ ಹೇಳಿದರೆ ಕಾರಣ ಇದೆ. ಎರಡನೇ ಕಾರಣ ಬಿ, ಪ್ಲಾನಿಂಗ್ ಆ್ಯಂಡ್ ಆರ್ಗನೈಸಿಂಗ್ ದ ವರ್ಕ್. ಸೂಪರ್ವಿಷನ್ ಲುಕ್ಸ್ ಆಟ್ ದ ಪ್ಲಾನಿಂಗ್ ದ ವರ್ಕ್ ಆ್ಯಂಡ್ ಆರ್ಗನೈಸಿಂಗ್ ದ ವರ್ಕ್. ನೋಡಿ, ಇದು ಬಹಳ ಮಹತ್ವದ ಒಂದು ಅಂಶ. ಯಾಕಂತ ಹೇಳಿದ್ರೆ ಸುಮ್ಮನೆ ನಾವು ಮೇಲ್ವಿಚಾರಣೆ ಮಾಡುವಂಥದ್ದಲ್ಲ, ಕಾಟಾಚಾರಕ್ಕೆ ಅಥವಾ ನೇಮ್ ಸೇಕಿಗೆ ನಾವು ಮೇಲ್ವಿಚಾರಣೆ ಮಾಡುವಂಥದ್ದಲ್ಲ. ವಿ ಹ್ಯಾವ್ ಟು ಪ್ಲಾನ್ ಪ್ರಾಪರ್ಲಿ ವಿಚ್ ಸಬಾರ್ಡಿನೇಟ್ ಶುಡ್ ವರ್ಕ್, ವಾಟ್ ವರ್ಕ್ he has to do, which work and how best he has to work. So what, when, how, where, why ಅನ್ನೋ ಕ್ವೆಶ್ಚನ್ಗೆ ನಾವು ಸೂಪರ್ವಿಷನ್ ಮುಖಾಂತರ ನಾವು ಆನ್ಸರ್ ಮಾಡ್ಬೋದು.
ಹೂ ಹ್ಯಾಸ್ ಟು ಪರ್ಫಾರ್ಮ್ ದ ವರ್ಕ್? ನಾನು ಸೂಪರ್ವೈಸರ್ ಆದರೆ ನಾನು ಡೈರೆಕ್ಟ್ ಮಾಡಬೇಕು, ನಿರ್ದೇಶಿಸಬೇಕು. ಹೂ ಹ್ಯಾಸ್ ಟು ಪರ್ಫಾರ್ಮ್ ದ ವರ್ಕ್? ವೆನ್ ಹಿ ಹ್ಯಾಸ್ ಟು ಪರ್ಫಾರ್ಮ್ ದ ವರ್ಕ್? ವೇರ್, ಎಟ್ ವಾಟ್ ಪಾಯಿಂಟ್ ಆರ್ ಅಟ್ ವಾಟ್ ಪ್ಲೇಸ್ ಹಿ ಹ್ಯಾಸ್ ಟು ಪರ್ಫಾರ್ಮ್ ದ ವರ್ಕ್? ಹೌ ಬೆಸ್ಟ್, ಎಷ್ಟು ಚೆನ್ನಾಗಿ ಅವನು ಪರ್ಫಾರ್ಮ್ ಮಾಡಬೇಕು ವರ್ಕನ್ನು. ವರ್ಕ್ ಅವನು ಪರ್ಫಾರ್ಮ್ ಮಾಡಿದ್ಮೇಲೆ ರಿಸಲ್ಟ್ಸ್ ಏನು ಬರುತ್ತೆ ಅದನ್ನು ನಾನು ಹೇಗೆ ಅದು ಅವರಿಂದ ತಗೊಳ್ಬೇಕು, ರಿಪೋರ್ಟ್ಸ್ ರೂಪದಲ್ಲಿ ಅಥವಾ ಒಪಿನಿಯನ್ಸ್ ರೂಪದಲ್ಲಿ ನಾನು ಹೇಗೆ ಪಡ್ಕೊಳ್ಬೇಕು, ಮತ್ತೆ ಹೇಗೆ ನಾನು ಅವರಿಗೆ ಫೀಡ್ಬ್ಯಾಕ್ ಕೊಡಬೇಕು, ಇದೆಲ್ಲವನ್ನ ಒಳಗೊಂಡಿರುವಂಥದ್ದು ಮೇಲ್ವಿಚಾರಣೆ ಅಂತ ಹೇಳಿ. ಸೊ ಸೂಪರ್ವೈಸೇಷನ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಹ್ಯಾಸ್ ಟು ಪ್ಲಾನ್ ಫಾರ್ ದ ವರ್ಕ್ ಅಂಡ್ ಆರ್ಗನೈಸಿಂಗ್ ದ ವರ್ಕ್. ಆರ್ಗನೈಸಿಂಗ್ ವರ್ಕ್ ಅಂತ ಹೇಳಿದ್ರೆ ಸಂಘಟಿಸುವಂಥದ್ದು. ಆರ್ಗನೈಸಿಂಗ್ ದ ಎಫರ್ಟ್ಸ್ ಆಫ್ ದ ಗ್ರೂಪ್ ಆಫ್ ದ ವರ್ಕರ್ಸ್ ಇನ್ ಆರ್ಡರ್ ಟು ಅಕಾಂಪ್ಲಿಷ್ ದ ಆಬ್ಜೆಕ್ಟಿವ್ಸ್ ಆಫ್ ದ ಎಂಟರ್ಪ್ರೈಸ್. ಸಾಂಸ್ಥಿಕ ಅಥವಾ ಸಂಸ್ಥೆಯ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಭೌತಿಕವಾಗಿ ಇರುವಂತಹ ಚಟುವಟಿಕೆಗಳನ್ನು, ಕಾರ್ಮಿಕರ ಗುಂಪಿನ ಚಟುವಟಿಕೆಗಳನ್ನು ಸಮಗ್ರವಾಗಿ ಜೋಡಿಸುವಂತಹ ಪ್ರಕ್ರಿಯೆಯನ್ನು ನಾವು ಆರ್ಗನೈಸೇಷನ್ ಅಂತ ಹೇಳಿ ಹೇಳ್ತೀವಿ, ಸಂಘಟನೆ ಅಂತ ಹೇಳಿ ಹೇಳ್ತೀವಿ. ಆರ್ಗನೈಸಿಂಗ್ ದ ಫಂಕ್ಷನ್, ಆರ್ಗನೈಸಿಂಗ್ ದ ಪ್ರೋಗ್ರಾಮ್ ಅಂಡ್ ಆರ್ಗನೈಸಿಂಗ್ ದ ಆಕ್ಟಿವಿಟೀಸ್, ಆ ಥರ. ಸೊ ದಟ್ ಈಸ್ ದ ಪಾಯಿಂಟ್ ಎಕ್ಸ್ಪ್ಲೇನಿಂಗ್ ದ ಇಂಪಾರ್ಟೆನ್ಸ್ ಆಫ್ ದ ಸೂಪರ್ವಿಷನ್. ಮೂರನೇ ಪಾಯಿಂಟ್ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದೆ? ಸಿ, ಇಟ್ ಇಸ್ ಅ ವೈಟಲ್ ಲಿಂಕ್ ಬಿಟ್ವೀನ್ workers and management. Yes, definitely the supervision acts as a important or connecting link between the management and the workers. We find 3 levels of management today. What is that? Top level management, middle level management and lower level management. Top level management consists of the higher authorities or executives of the business like managing director, chairman, board of directors and top executive officers etc. Correct? ಮೇಲ್ ಅಂತಸ್ತಿನಲ್ಲಿ ಯಾರು ಇರ್ತಾರೆ? ನಿರ್ವಹಣೆಯ ಮೇಲಂತಸ್ತಿನಲ್ಲಿ ಟಾಪ್ ಲೆವೆಲ್ ನಲ್ಲಿ ಅವರು ಇರ್ತಾರೆ, ಸುಪೀರಿಯರ್ಸ್, ಎಕ್ಸ್ಪರ್ಟ್ಸ್, ಎಕ್ಸಿಕ್ಯೂಟಿವ್ಸ್ ಎಲ್ಲ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆರ್ಡರ್ಸ್ ಅನ್ನು ಇಶ್ಯೂ ಮಾಡ್ತಾರೆ. ಮಧ್ಯಮ ಮಟ್ಟದ ನಿರ್ವಹಣೆ ಮಾಡುವ ವ್ಯಕ್ತಿಗಳಿಗೆ ಅಥವಾ ಕೆಳಮಟ್ಟದ ನಿರ್ವಹಣೆಗೆ ಅವರು ಆರ್ಡರ್ಸ್ ಅನ್ನು ಇಶ್ಯೂ ಮಾಡ್ತಾರೆ, ಆದೇಶವನ್ನು ರವಾನಿಸ್ತಾರೆ ಮೇಲಾಧಿಕಾರಿಗಳು. ಕರೆಕ್ಟ್? ಮೇಲಾಧಿಕಾರಿಗಳು ಕೆಳಗಿನ ಅಧಿಕಾರಿಗಳಿಗೆ ಅಥವಾ ಕೆಳಗಿನ ವರ್ಗದ ಆಫೀಸರ್ಸ್ಗೆ, ಕ್ಲರ್ಕ್ಸ್ಗೆ ಅವರು ಏನ್ ಮಾಡ್ತಾರೆ? ಆರ್ಡರ್ಸ್ ಅನ್ನು ಇಶ್ಯೂ ಮಾಡ್ತಾರೆ. ಸೊ ಆರ್ಡರ್ಸ್ ಅನ್ನು ಇಶ್ಯೂ ಮಾಡುವಾಗ ಸೂಪರ್ವಿಷನ್ ಅನ್ನೋದು ಒಂದು ಬರುತ್ತೆ ಕಾನ್ಸೆಪ್ಟ್. ಅನ್ಲೆಸ್ ದೇ ಸೂಪರ್ವೈಸ್, ಅಂಟಿಲ್ ದೇ ಸೂಪರ್ವೈಸ್, ದೇ ಕೆನಾಟ್ ಬೆಟರ್ ಇಶ್ಯೂ ದ ಆರ್ಡರ್ಸ್ ಅಂಡ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಕಂಟ್ರೋಲ್ ದ ಆಕ್ಟಿವಿಟೀಸ್ ಆಫ್ ದ ಸಬಾರ್ಡಿನೇಟ್ಸ್. ಸೂಪರ್ವಿಷನ್ ಅನ್ನೋದು ಇಟ್ ಇಸ್ ಅ ಕನೆಕ್ಟಿಂಗ್ ಆರ್ ಇಂಪಾರ್ಟೆಂಟ್, ವೈಟಲ್ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಲಿಂಕ್ ಬಿಟ್ವೀನ್ ವರ್ಕರ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಕಾರ್ಮಿಕರ ಗುಂಪು ಮತ್ತೆ ನಿರ್ವಹಣೆ ಮಾಡುವ ವ್ಯಕ್ತಿಗಳ ನಡುವೆ ಸಾಮರಸ್ಯವನ್ನ, ಒಳ್ಳೆಯ ರೀತಿಯಾದಂಥ ಬಾಂಧವ್ಯವನ್ನ ಅಥವಾ ಲಿಂಕ್ ಅನ್ನೋದು ಮೇಂಟೈನ್ ಮಾಡ್ತದೆ. ವೈಟಲ್ ಲಿಂಕ್ ಅನ್ನ ಮೇಂಟೈನ್ ಮಾಡ್ತದೆ. ಹೀಗೆ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಇಫ್ ಸಪೋಸ್ ಸೂಪರ್ವಿಷನ್ ಆಕ್ಟ್ಸ್ as a link between management and workers, what will happen? What result we will take there? What best result we will expect means there will be a good understanding between management and the workers group. And there will be a good relationship between them. Difference of opinion ಬರೋದಿಲ್ಲ. ಕ್ಲಾಶಸ್, ಡಿಸ್ಪ್ಯೂಟ್ಸ್, ಮನಸ್ತಾಪಗಳು ಅಥವಾ ಅಭಿಪ್ರಾಯ ಭೇದಗಳು ಅಂತ ಹೇಳಿದ್ರೆ ಡಿಫರೆನ್ಸ್ ಆಫ್ ಒಪಿನಿಯನ್, ಅದು ಬಂದರೂ ಕೂಡ ಅಲ್ಲಿಗೆ ಅದೇನಾಗ್ತದೆ? ಹಶಪ್ ಆಗ್ತದೆ, ಅಲ್ಲೇ ರಿಸಾಲ್ವ್ ಆಗ್ತದೆ. ಏನಾದರೂ ಕಾನ್ಫ್ಲಿಕ್ಟ್ಸ್ಗಳು ಬಂದರೆ, ಏನಾದರೂ ಪ್ರಾಬ್ಲಮ್ಸ್ಗಳು ಬಂದರೆ ಕೂಡ ಅಲ್ಲಿ ಏನಾಗುತ್ತೆ? ಆಟೋಮೆಟಿಕಲಿ ಅದು ರಿಸಾಲ್ವ್ ಆಗಿಬಿಡುತ್ತೆ. ತಕ್ಷಣದಲ್ಲಿ ಅದು ಏನಾಗುತ್ತೆ? ಆ ಗೊಂದಲ ಏನಾಗುತ್ತೆ? ನಿವಾರಣೆ ಆಗುತ್ತೆ, ಸೊಲ್ಯೂಷನ್ಸ್ ಅದಕ್ಕೆ ಸಿಗುತ್ತೆ. ಬಿಕಾಸ್ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಇಟ್ಸ್ ಓನ್ ಸೊಲ್ಯೂಷನ್, ಅಂಡ್ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ ಈಸ್ ಪಾಸಿಬಲ್ ಬಿಕಾಸ್ ಆಫ್ ದ ಲಿಂಕ್ ಬಿಟ್ವೀನ್ ದ ಮ್ಯಾನೇಜ್ಮೆಂಟ್ ಅಂಡ್ ವರ್ಕರ್ಸ್ ವಿಚ್ ಈಸ್ ಪಾಸಿಬಲ್ ಥ್ರೂ ಸೂಪರ್ವಿಷನ್ ಫಂಕ್ಷನ್. ಓಕೆ, ಸೂಪರ್ವಿಷನ್ ಎಲಿಮೆಂಟ್. ಸೊ ಡಿ, ಫೋರ್ತ್ ಪಾಯಿಂಟ್ ಡಿ, ಎಕ್ಸ್ಪ್ಲೇನಿಂಗ್ ಮೋಟಿವೇಟಿಂಗ್ ಸಬಾರ್ಡಿನೇಟ್ಸ್. ಸೂಪರ್ವೈಸರ್ ಆದವನು ಯಾವಾಗಲೂ ಮೋಟಿವೇಟರ್ ಆಗಿರ್ತಾನೆ. ಸಪೋಸ್ ಮೈ ಸೆಲ್ಫ್ ಈಸ್ ಅ ಸೂಪರ್ವೈಸರ್, ನಾನು ಮೇಲ್ವಿಚಾರಕ ಅಂತ ಹೇಳಿದ್ರೆ ನಾನು ಯಾವಾಗಲೂ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಷ್ಟೇ ಅಲ್ಲ, ಆರ್ಡರ್ಸ್ ಕೊಡೋದಷ್ಟೇ ಅಲ್ಲ, ಅವರನ್ನು ಹುರಿದುಂಬಿಸಬೇಕು, ಪ್ರೇರೇಪಿಸಬೇಕು ವರ್ಕ್ ಅನ್ನು ಮಾಡಲಿಕ್ಕೆ. ಅವರಲ್ಲಿ ಕೆಪಾಸಿಟಿ ಇರ್ತದೆ, ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ. ಸಮ್ ವರ್ಕರ್ಸ್ ಹ್ಯಾವ್ ದ ಕೆಪಾಸಿಟಿ ಟು ಡೂ ದ ವರ್ಕ್ more effectively and efficiently, but they do not know about their strengths. Or somebody has to recognize, somebody has to make out this is your strength and you do well. I should have a pat on their back. ಅವ್ರ ಬೆನ್ನ ಮೇಲೆ ನಾನು ಸ್ವಲ್ಪ ಸವರಬೇಕು ಅಥವಾ ಹುರಿದುಂಬಿಸಬೇಕು. ಹಾಗೆ ಅವರು ವರ್ಕ್ ಅನ್ನ ಇಫೆಕ್ಟಿವ್ ಆಗಿ ಮಾಡುವಾಗ ನಾನು ಅವರನ್ನ ಪ್ರೇರೇಪಿಸಬೇಕಾಗ್ತದೆ. ಸೊ ಐ ಶುಡ್ ಆಕ್ಟ್ ಆಸ್ ಅ ಮೋಟಿವೇಟರ್. ಸೊ ಸೂಪರ್ವಿಷನ್ ಲುಕ್ಸ್ ಫಾರ್ವರ್ಡ್ ಮೋಟಿವೇಟಿಂಗ್ ದ ಸಬಾರ್ಡಿನೇಟ್ಸ್. ಗೊತ್ತಾಯ್ತಲ್ಲ?
ಸಬಾರ್ಡಿನೇಟ್ಸ್ ಅನ್ನು ಅಥವಾ ವರ್ಕರ್ಸ್ ಅನ್ನ ಮೋಟಿವೇಟ್ ಮಾಡ್ಲಿಕ್ಕೆ ಅದು ಯಾವಾಗಲೂ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇರುತ್ತೆ. ಯಾವುದು? ಮೇಲ್ವಿಚಾರಣೆ ಅನ್ನುವಂತಹ ಒಂದು ಮೂಲಾಂಶ. ದೆನ್ ಪಾಯಿಂಟ್ ಐದನೇದು ಫೀಡ್ಬ್ಯಾಕ್ ಟು ದ ವರ್ಕರ್ಸ್. ಎಸ್, ಡೆಫಿನೆಟ್ಲಿ once the orders are issued to the workers, once the instructions are properly implemented to them, then we will get a better result from them. When we take results are of different kinds. ಯಾವಾಗಲೂ ಬೆಸ್ಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 100% ರಿಸಲ್ಟ್ ಬರ್ಬೋದು ಅವರಿಂದ. ಅವ್ರು ಏನು ಕೆಲಸ ಮಾಡ್ತಾರೆ, ಕೆಲಸದ ಪರಿಣಾಮ ಅಥವಾ ನಮಗೆ ಫಲಿತಾಂಶ ನಮಗೆ ಸಿಗುತ್ತೆ. ನಾವು ಸಿಕ್ಕದವಾಗ ಸಮ್ ವರ್ಕರ್ಸ್ ಏನು ಮಾಡ್ತಾರೆ, ಅಬೋವ್ ದ ಸ್ಟ್ಯಾಂಡರ್ಡ್ ದೇ ಶೋ ದೇರ್ ಪರ್ಫಾರ್ಮೆನ್ಸ್. ಸ್ಟ್ಯಾಂಡರ್ಡ್ಗಿಂತ ತುಂಬ ಚೆನ್ನಾಗಿ ಅವರು ವರ್ಕ್ ಮಾಡ್ತಾರೆ. ಸೊ ದೇ ಶೋ ಬೆಟರ್ ಪರ್ಫಾರ್ಮೆನ್ಸ್. ಸಮ್ ವರ್ಕರ್ಸ್ ವಿಲ್ ಬಿ ಅಪ್ ಟು ದ ಸ್ಟ್ಯಾಂಡರ್ಡ್. ನಾವೇನು ಪ್ರಮಾಣೀಕರಣ ಇಟ್ಕೊಂಡಿದ್ವಿ, ಇಷ್ಟು ಪ್ರಮಾಣದಲ್ಲಿ ವರ್ಕ್ ಮಾಡಬೇಕು, ಅಷ್ಟು ಆ ಲೆವೆಲ್ಗೆ ಇರ್ತಾರೆ. ಕೆಲವರು ಈಕ್ವಲ್ ಟು ದ ಸ್ಟ್ಯಾಂಡರ್ಡ್ ಇರ್ತಾರೆ. ಕೆಲವು ವರ್ಕರ್ಸ್ ಪರ್ಫಾರ್ಮೆನ್ಸ್ ತುಂಬ ಪೋರ್ ಇರ್ತದೆ, ಬಿಲೋ ದ ಸ್ಟ್ಯಾಂಡರ್ಡ್. ಅವರು ಡೆಲಿಬರೇಟ್ಲಿ ಅಥವಾ ಉದ್ದೇಶಪೂರ್ವಕವಾಗಿ ಮಾಡುವಂಥದ್ದಲ್ಲ, ಅವ್ರ ಕೆಪಾಸಿಟಿ ತಕ್ಕಂತೆ ಅದು ಬಿಲೋ ಅಬೋ ಫ್ಲೋ ಆಗ್ತಾ ಇರ್ತದೆ. ಸೊ ಆವಾಗ ನಾವು ಏನು ಮಾಡ್ಬೇಕಂತಂದ್ರೆ ಫೀಡ್ಬ್ಯಾಕ್ ಕೊಡಬೇಕಾಗ್ತದೆ. ನಾವು ಏನು ಕೊಡಬೇಕಾಗ್ತದೆ ಅವರಿಗೆ? ಫೀಡ್ಬ್ಯಾಕ್, ನಮ್ಮದೇ ಆದಂತಹ ಅಭಿಪ್ರಾಯವನ್ನ ಅಥವಾ ಸಮಜಾಯಿಷಿಯನ್ನ ಅವ್ರಿಗೆ ಕೊಡಬೇಕು. ನೋಡಿ, ಈ ವರ್ಕರ್ಸು ಇಷ್ಟು ಪರ್ಫಾರ್ಮ್ ಮಾಡಿದ್ದಾರೆ, ಈ ವರ್ಕರ್ಸು ಬಿಲೋ ದ ಲೈನ್ ಇದ್ದಾರೆ, ಬಿಲೋ ದ ಸ್ಟ್ಯಾಂಡರ್ಡ್ ಇದ್ದಾರೆ, ಅವ್ರು ಇನ್ನೂ ಚೆನ್ನಾಗಿ ಮಾಡಬೇಕು, ಅವ್ರಿಗೆ ಏನಾದರೂ ಗೊಂದಲಗಳಿದ್ರೆ ನಾವು ನಿವಾರಣೆ ಮಾಡಲಿಕ್ಕೆ ಯಾವಾಗಲೂ ನಾವು ಹೆಲ್ಪ್ ಮಾಡ್ತೀವಿ ಅಂತೇಳಿ ಅವರಿಗೆ ಭರವಸೆಯನ್ನ ಕೊಡಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಫೀಡ್ಬ್ಯಾಕ್ ಟು ದ ವರ್ಕರ್ಸ್. ಕಾರ್ಮಿಕರಿಗೆ ಸಿಗುವಂತಹ ಒಂದು, ನಮ್ಮಿಂದ ಸಿಗುವಂತಹ ಒಂದು ಸಮಾಲೋಚನೆ ಅಥವಾ ನಮ್ಮಿಂದ ಅವರಿಗೆ ಸಿಗಬೇಕಾದಂತಹ ಒಂದು ಪೂರಕ ಮಾಹಿತಿ ಅಥವಾ ನಮ್ಮಿಂದ ಅವರಿಗೆ ಸಿಗಬೇಕಂತ ಮಾರ್ಗದರ್ಶನ ಕೂಡ ಇರ್ಬೋದು. ಸೊ ದಟ್ ಈಸ್ ಫೀಡ್ಬ್ಯಾಕ್ ಈಸ್ ಪಾಸಿಬಲ್ ಥ್ರೂ ಸೂಪರ್ವೈಸರ್. ಸೊ ಸೂಪರ್ವೈಸರ್ ಆಕ್ಟ್ಸ್ ಆಸ್ ಅ person who can give better feedback, official feedback to the workers to better their performance or to improve their existing performance over a period of time. ಗೊತ್ತಾಯ್ತಲ್ಲ? ಆಮೇಲೆ F ಬರುತ್ತೆ, ಪ್ರಾಪರ್ ಅಸೈನ್ಮೆಂಟ್ ಆಫ್ ವರ್ಕ್. By supervision, it is possible for the manager or supervisor or the superior to allocate and assign the work on the basis of their strengths and weakness. On the basis of their capacities or abilities, I can assign the work, because every person may not be able to do every job. ಯಾರು ಯಾವ ಜಾಬ್ಗೆ ಸೂಟ್ ಆಗ್ತಾರೆ, ಫಿಟ್ ಆಗ್ತಾರೆ, ಅವರಿಗೆ ಆ ಜಾಬನ್ನು ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ದೇರ್ ಆರ್ 4 ಡಿಪಾರ್ಟ್ಮೆಂಟ್ಸ್ ಇನ್ ದ ಆರ್ಗನೈಸೇಷನ್ ಅಂತ ಅನ್ಕೊಳ್ಳೋಣ. ಯಾವುದು? ಪರ್ಚೇಸ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಉತ್ಪಾದನಾ ಒಂದು ವಿಭಾಗ, ಖರೀದಿ ವಿಭಾಗ, ಹಣಕಾಸಿನ ವಿಭಾಗ ಮತ್ತು ಮಾರುಕಟ್ಟೆ ವಿಭಾಗ. ಹೀಗೆ ಇರುವಾಗ ಯಾವ ವರ್ಕರ್ಸು ಯಾವ ಡಿಪಾರ್ಟ್ಮೆಂಟ್ಗೆ ಸೂಟ್ ಆಗ್ತಾರೆ, ಪ್ರಾಕ್ಟಿಕಲಿ ನಾವು ಅದನ್ನು ಥಿಂಕ್ ಮಾಡಿಕೊಂಡು ಆ ಪ್ರಕಾರವಾಗಿ ವರ್ಕನ್ನು ಅಸೈನ್ ಮಾಡುವಂಥದ್ದು. ಓಕೆ, ಆ್ಯಂಡ್ ವರ್ಕರ್ಸ್ ಕ್ಯಾನ್ ಬಿ ಶಿಫ್ಟೆಡ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್ ಆಲ್ಸೋ in order to get more ideas or more benefits or more experience. Okay, so proper assignment of work is possible. ಅಲ್ಲಿ chaos ಇರೋದಿಲ್ಲ, ಗಲಿಬಿಲಿ ಅಂತ ಹೇಳ್ತೀವಿ. chaos means ಗಡಿಬಿಡಿ. ಯಾರು ಎಲ್ಲಿ ಹೋಗ್ಬೇಕನ್ನೋ ಅಲ್ಲಿ ಅವರಿಗೆ ಆ ಗಡಿಬಿಡಿ ಇರೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಮಾಹಿತಿ ನನ್ನಿಂದ, ಸೂಪರ್ವೈಸರ್ ಇಂದ ಸಬಾರ್ಡಿನೇಟ್ಸ್ಗೆ ಪಾಸ್ ಆಗ್ತಾ ಇರ್ತದೆ. ಅದು ಕೂಡ ತುಂಬಾ ಇಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಆಗ್ತಾ ಇರ್ತದೆ. ಸಂಪರ್ಕ, ಸಂದೇಶ ಸಂಚರಣೆ ಅಥವಾ ಸಂವಹನ ಅಷ್ಟು ಇಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಅಲ್ಲಿ ವರ್ಕೌಟ್ ಆಗ್ತಾ ಇರ್ತದೆ. ಹಾಗಾಗಿ ಅವರಲ್ಲಿ ಯಾವುದೇ ಗೊಂದಲಗಳು ಅಥವಾ ಯಾವುದೇ ರೀತಿಯಾದಂಥ ಗಲಿಬಿಲಿಗಳು ಅಥವಾ ದೇರ್ ಇಸ್ ನೋ ಸ್ಕೋಪ್ ಫಾರ್ ಗೆಟಿಂಗ್ ಕೇಯಾಸ್, ಗೆಟಿಂಗ್ ಕನ್ಫ್ಯೂಸ್ ಫಾರ್ ದೆಮ್. ದೇರ್ಫೋರ್ there will be assignment of work. Good assignment of work is possible through supervision. Then last point explaining the importance or significance of the supervision element is maintains discipline. Supervision always looks after maintaining the good professional etiquette. ಪ್ರೊಫೆಷನಲ್ ಎಟಿಕ್ವಿಟ್ ಅನ್ನ ಅಂದ್ರೆ ನಮಗೆ ಇರುವಂತಹ ಒಂದು ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ ಅಂತೇಳಿ. ಪ್ರತಿಯೊಬ್ಬರು, ಅಧಿಕಾರಿಗಳು ಇರ್ಬೋದು, ಕಾರ್ಮಿಕ ವರ್ಗ ಇರ್ಬೋದು, ಆಫೀಸರ್ಸ್ ಇರ್ಬೋದು, ಕ್ಲರ್ಕ್ಸ್ಗಳು ಇರ್ಬೋದು, ಯಾರು ಕೂಡ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಂತಂದ್ರೆ ಬೇರೆ ಬೇರೆ ಕ್ಯಾಟಗರಿ ಆಫ್ ಪೀಪಲ್ ವರ್ಕ್ ಮಾಡ್ತಾರೆ. ಅಲ್ಲಿ ಡೈಲಿ ವೇಜಸ್ ವರ್ಕರ್ಸ್ ಇರ್ತಾರೆ, ಪರ್ಮನೆಂಟ್ ಸ್ಟಾಫ್ ಇರ್ತಾರೆ, ಹೈಯರ್ ಅಥಾರಿಟೀಸ್ ಆಫೀಸರ್ಸ್ ಇರ್ತಾರೆ, ಓಕೆ, ಲೋಕಲ್ ಪೀಪಲ್ ಇರ್ತಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ people also they come and they just give their ideas, they address the people. ಓಕೆ, ಹಾಗಾಗಿ ಮೇಂಟೈನಿಂಗ್ ಅ ಡಿಸಿಪ್ಲಿನ್, ಪ್ರತಿಯೊಂದು ಕಡೆ ಶಿಸ್ತನ್ನು ನಾವು ಕಾದ್ಕೊಳ್ಬಹುದು. ಯಾಕಂದ್ರೆ ಯಾರು ಸೂಪರ್ವೈಸರ್ ಅಂತ ಹೇಳಿ ಗೊತ್ತಾಗ್ಬಿಟ್ರೆ, ಖಾತ್ರಿ ಆಗ್ಬಿಟ್ರೆ, ಸಬಾರ್ಡಿನೇಟ್ಸ್ ಇವರು ನಮ್ಮ ಬಾಸು, ನಾವು ಇವರಿಗೆ ಸಂಬಂಧಪಟ್ಟಿದ್ದು,
ನಾವು ಇವರಿಂದ ಇನ್ಸ್ಟ್ರಕ್ಷನ್ಸ್ ತಗೋಬೇಕು, ಆರ್ಡರ್ಸ್ ಅನ್ನು ತಗೋಬೇಕು, ಮತ್ತು ಇವರಿಗೆ ನಾವು ನಮ್ಮ ರಿಪೋರ್ಟ್ಸ್ ಅನ್ನು ಕೊಡಬೇಕು, ವರದಿಯನ್ನು ಸಲ್ಲಿಸಬೇಕಂತೇಳಿ ಅವರಲ್ಲಿ ಅದು ಮೈಂಡ್ ಫಿಕ್ಸ್ ಆಗಿರ್ತದೆ. ಅವರು ಆಚೆ ಈಚೆ ಅಲ್ಲಿ ಮೂವ್ ಆಗೋ ಪ್ರಶ್ನೆನೇ ಬರೋದಿಲ್ಲ. ಹಾಗಾಗಿ ಇಟ್ ಮೇಂಟೈನ್ಸ್ ಡಿಸಿಪ್ಲಿನ್, ಶಿಸ್ತಿನ ವಾತಾವರಣ ಅಥವಾ ಶಿಸ್ತನ್ನು ಇದು ಎಸ್ಟಾಬ್ಲಿಷ್ ಮಾಡುತ್ತೆ. ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ, ಯಾವುದೇ ಒಂದು ವ್ಯವಹಾರ ನಡೆಸುವಂಥ ಸಂಸ್ಥೆಗಳಿರ್ಬೋದು, ಕಂಪನಿಗಳಿರ್ಬೋದು, ಫಾರ್ಮ್ಸ್ಗಳಿರ್ಬೋದು, ಬಿಗ್ ಫಾರ್ಮ್ಸ್ ಆರ್ ಸ್ಮಾಲ್ ಬಿಸ್ನೆಸ್ ಕನ್ಸರ್ನ್ಸ್, ಅಲ್ಲಿ ಡಿಸಿಪ್ಲಿನ್ ಅನ್ನೋದು ಮೇಂಟೈನ್ ಆಟೋಮೆಟಿಕಲಿ ಆಗುತ್ತೆ. ಬಿಕಾಸ್ ವಿ ಹ್ಯಾವ್ ಅ ಸೂಪರ್ವಿಷನ್ ದೇರ್, ಸೂಪರ್ವಿಷನ್ ಫಂಕ್ಷನ್. ಸೊ ಸೂಪರ್ವಿಷನ್ ಹ್ಯಾಸ್ ಗಾಟ್ ಎಲಿಮೆಂಟ್ಸ್ ಆಫ್ ಡೈರೆಕ್ಷನ್, ಹ್ಯಾಸ್ ಗಾಟ್ ಡಿಫರೆಂಟ್ ಎಲಿಮೆಂಟ್ಸ್. ಫಸ್ಟ್ ಎಲಿಮೆಂಟ್ ಈಸ್ ಬೀಯಿಂಗ್ ಸೂಪರ್ವಿಷನ್, ಮೇಲ್ವಿಚಾರಣೆ ಅನ್ನೋದು ಅದು ಪ್ರಮುಖ ಅಂಶಗಳಲ್ಲಿ ಮೊದಲನೇದಾಗ್ತದೆ. ಎರಡನೇ ಅಂಶ ಬಂದ್ಬಿಟ್ಟು ಮೋಟಿವೇಶನ್, ಪ್ರೇರಣೆ. ಮೂರನೇದು ಲೀಡರ್ಶಿಪ್, ನಾಯಕತ್ವ. ಅಂಡ್ ದ ಲಾಸ್ಟ್ ಫೋರ್ತ್ ಒನ್ ಈಸ್ ದ ಕಮ್ಯುನಿಕೇಶನ್, ಅದಕ್ಕೆ ಸಂವಹನ ಅಂತೇಳಿ ಹೇಳ್ತೀವಿ, ಅಥವಾ ಸಂದೇಶ ಸಂಚರಣೆ, ಕಮ್ಯುನಿಕೇಶನ್. ಸೊ ವಿ ವಿಲ್ ಎಕ್ಸ್ಪ್ಲೇನ್ motivation, leadership and communication in the coming classes. Until now what we have discussed, please go through the points, okay? And in case of any doubts, you may ask upon your doubts and get your doubts clarified. Okay, thank you very much.